ನೀವು ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ್. ಹಾಸನದ ಪೆನ್ಡ್ರೈವ್ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅವರದ್ದು ಏನಲ್ಲ ಅಶ್ಲೀಲ ಪೆನ್ಡ್ರೈವ್ ಸದ್ಯ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ಬೆನ್ನಲ್ಲೇ ಇದೀಗ ಈ ಪ್ರಕರಣವನ್ನ ಬಳಸಿಕೊಂಡು ರಾಜ್ಯ ಸರ್ಕಾರ ಒಂದು ಕಡೆ ತನ್ನ ಬೇಳೆ ಬೇಯಿಸ್ಕೊಳಕ್ ಮುಂದಾಯ್ತಾ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡುತ್ತೆ. ಇದರ ಜೊತೆಗೆ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮೂರು ಪಕ್ಷಗಳು ಕೂಡ ಈ ಪ್ರಕರಣವನ್ನ ರಾಜಕೀಯವಾಗಿ ತಮ್ಮ ದಾಳವನ್ನಾಗಿ ಮಾಡಿಕೊಂಡಿದ್ದಾವೆ. ಇದು ಯಾವ ಮಟ್ಟಕ್ಕೆ ತಲುಪ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ಸದ್ಯದ ಮಟ್ಟಕ್ಕೆ ನಮ್ಮ ಹಾಸನದ ಹೆಮ್ಮೆ, ನಿನ್ನೆ ಅಷ್ಟೇ 92 ವರ್ಷಗಳ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡಿರ್ತಕ್ಕಂಥವ್ರು, ಇಡೀ ದೇಶ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಹೆಸರನ್ನ ಗುರುತಿಸುವಂತೆ ಮಾಡಿದವರು ನಮ್ಮ ಹೆಮ್ಮೆ ರೀ. ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಅವ್ರು JDS ಪಕ್ಷದಲ್ಲಿದ್ದಾರೆ, JDS ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಇವೆಲ್ಲವೂ ಸಪರೇಟ್. ಪ್ರಜ್ವಲ್ ರೇವಣ್ಣ ಅವರ ತಾತನೋ, ರೇವಣ್ಣ ಅವರ ತಂದೆ, ಇವೆಲ್ಲವನ್ನೂ ಹೊರತುಪಡಿಸಿ ಹಾಸನದ ಹೆಮ್ಮೆ, ರಾಜ್ಯಕ್ಕೆ, ದೇಶಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟವರು ದೇವೇಗೌಡರು. ಆದ್ರೆ ಈ ಪ್ರಕರಣವನ್ನ ಬಳಸಿಕೊಂಡು ದೇವೇಗೌಡರ ಸಾವನ್ನ ಬಯಸ್ತಕ್ಕಂತ ವಿಕೃತ ಮನಸ್ಥಿತಿಗಳು, ವಿಕೃತ ಅಂತಾನೆ ಹೇಳ್ಬೇಕಲ್ವಾ, ಇದನ್ನ ವಿಕೃತ ಮನಸ್ಥಿತಿಗಳು ಇವತ್ತು ಎಲ್ಲ ಒಂದ್ ಕಡೆ ಜನರು ಸೀರಿಯಸ್ಲಿ ವಿಚಾರವನ್ನ ಇವತ್ತು ಖಂಡಿಸ್ಬೇಕಾದಂತ ವಿಚಾರ ಇದು. ಶಿವರಾಮೇಗೌಡರು, ಶಿವರಾಮೇಗೌಡರು JDS ಪಕ್ಷದಲ್ಲೇ ಇದ್ದು, JDS ಪಕ್ಷದಿಂದಲೇ ಬೆಳೆದು ಬಂದು ಈ ಉಂಡ ಮನೆಗೆ ದ್ರೋಹ ಬಗ್ಗಿದ್ರು ಅನ್ನೋ ತರ ಅದೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸಾವನ್ನ ಬಯಸ್ತಕ್ಕಂತ ವಿಕೃತಿ ಮನಸ್ಥಿತಿ ಇವತ್ತು ಹೊರಗೆ ಬಂದ್ಬಿಟ್ಟಿದೆ. ಎಸ್, ಇವತ್ತು ಶಿವರಾಮೇಗೌಡರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಾವು ಬಹಳ ತಾವೇನು ಮಾಡೇ ಇಲ್ಲ, ದೇವರಾಜೇಗೌಡ್ರೆ ತಪ್ಪು ಅಂತೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ದೇವರಾಜೇಗೌಡರು ಮತ್ತೆ ಶಿವರಾಮೇಗೌಡರು ಮಾತನಾಡಿದ್ದಾರೆ ಅನ್ನಲ್ಲ, ಅದ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಶಿವರಾಮೇಗೌಡರು ಅವರ ಬಾಯಿಂದ ಬಂದಿರತಕ್ಕಂತ ಮುತ್ತುಗಳು ಏನೇನು ಉದುರಿದ್ದಾವೆ ಅವೆಲ್ಲವನ್ನ ಕೆಡಿಸ್ಕೊಂಡು ಅಕ್ಷರಶಃ ರಾಜ್ಯದ ಜನತೆ ಇವತ್ತು ಎಲ್ಲೋ ಒಂದು ಕಡೆ ಶಿವರಾಮೇಗೌಡರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ಬರೀ JDS ಪಕ್ಷದವ್ರು ಮಾತ್ರ ಅಲ್ಲ. ಎಸ್, ಶಿವರಾಮೇಗೌಡರು ಏನೆಲ್ಲ ಮಾತಾಡಿದ್ರು ಅಂತ ಆಡಿಯೋ ಕೇಳಿಸ್ಕೊ ಬನ್ನಿ, ಅದಾದ್ಮೇಲೆ ಈ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಹೋಗೋಣ. ಮಾಡಿದಾರೆ ಅಂತ ಹೇಳಿ ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ವಿಡಿಯೋಗಳಿದೆ. ನನಗೆ ಬೆಳಿಗ್ಗೆ ಮಾತಾಡಿದ್ರು, ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದ್ರು ನಾವು ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದೇವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ವಿಡಿಯೋಗಳಿದೆ. ನನಗೆ ಬೆಳಿಗ್ಗೆ ಮಾತಾಡಿದ್ರು, ಬೆಳಿಗ್ಗೆ ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ, ಹೊಡಿದ್ರು ನಾವು ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ, ಅವ್ರ ಶೀಲದ ಬಗ್ಗೆ. ಎಸ್, ಕೇಳಿದ್ರಲ್ಲ ಶಿವರಾಮೇಗೌಡರ ಬಾಯಿಂದ ಉದುರಿದ ಮಾತುಗಳು ಇವೆಲ್ಲ ಶಿವರಾಮೇಗೌಡರು ಮಾತನಾಡ್ತಾ ಇರೋದು. ಹೌದು, ನೀವ್ ಯಾವ್ದೋ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ನೀವು ಸಂತ್ರಸ್ತೆಯ ಪರವಾಗಿದ್ದಿದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಅಲ್ಲಿ ಮಾತಾಡ್ತಾ ಹೇಳ್ತಾರೆ, ಪೆಂಡ್ರೋ ಬಿಟ್ರು ಏನ್ ತಪ್ಪಿಲ್ಲ ಬಿಡಿ ಅಂತ ಶಿವರಾಮೇಗೌಡರು. ಏನ್ ಮಾಡಕ್ ಹೊರಟಿದ್ದೀರಿ ಶಿವರಾಮೇಗೌಡ್ರೆ, ವಾಟ್ ಈಸ್ ಯುವರ್ ಮೋಟೋ ಅನ್ನೋದನ್ನ ಇವತ್ತು ಜನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಎಸ್, ಇನ್ನೋ ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡಳ್ಳಿ ಜಗದೀಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಸ್ವಾಗತ. ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣ ಒಂದು ಕಡೆ, ಆತನಿಗೆ ಶಿಕ್ಷೆ ಆಗ್ಲೇಬೇಕು, ಅದು ಯಾರು ಕೂಡ ತಪ್ಪಿಸೋಕ್ ಆಗೋದಿಲ್ಲ. ಇವತ್ತಿನ ಕಾನೂನು ಒಂದು ಕಡೆ ನಡೀತಾ ಇದೆ, ಅದು ಒಂದು ವಿಂಗ್, ಅದು ಹೋಗ್ಲಿ.
ನೆನ್ನೆ ದೇವೇಗೌಡರ ಈ ಬಗ್ಗೆ ಮೌನವನ್ನ ಮುರಿದು ದೇವೇಗೌಡರ ಮಾತಾಡಿದ್ದಾರೆ, ಪ್ರಜ್ವಲ್ ತಪ್ಪು ಮಾಡಿದ್ರೆ ಬಗ್ಗೆ ಶಿಕ್ಷೆ ಆಗಬೇಕು, ಅದಕ್ಕೆ ನಮ್ಮ ತಕರಾರಿಲ್ಲ ಅಂತ. ಮತ್ತೊಂದು ಕಡೆ ಈ ರೀತಿ ರಾಜಕೀಯ ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡುವ ಹಿಂದಿನಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಕೈ ಜೋಡಿಸಿದೆ, ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ. ಅಂಡ್ ಇದಕ್ಕೆ ಸಾಕ್ಷೀಕರಿಸುವಂತೆ ಶಿವರಾಮೇಗೌಡರ ಈ ಆಡಿಯೋ. ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಪೆನ್ ಡ್ರೈವ್ ಹಗರಣ ಇಡೀ ರಾಷ್ಟ್ರವೇ ತಲೆ ತಗ್ಗಿಸುವಂತಹ ಒಂದು ಮನಸ್ಥಿತಿಯಲ್ಲಿ, ವಿಕೃತ ಮನಸ್ಥಿತಿಯಲ್ಲಿ ನಡಾವಳಿಗಳನ್ನು ನೋಡಿದಾಗ ರಾಜ್ಯದ ಜನ ತಲೆ ತಗ್ಗಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರ ಸಾವನ್ನು ಬಯಸಿ ಪಾರ್ಟಿಯನ್ನು ಮುಳುಗಿಸಿ ಇವರು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪದೇ ಪದೇ ಬೆಳೆಸಿ ಅವ್ರಿಗೂ ಸಹ ಮುಜುಗರವನ್ನುಂಟು ಮಾಡ್ತಕ್ಕಂಥ ಈ ಶಿವರಾಮೇಗೌಡ ಅಂತಕ್ಕಂಥ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿಯನ್ನು ಇಡೀ ರಾಜ್ಯ ಖಂಡಿಸಲೇಬೇಕಾದಂಥ ಒಂದು ಸನ್ನಿವೇಶ ಒದಗಿ ಬಂದಿದೆ. ಕಾರಣ ಇಷ್ಟೇ, ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಅತಿ ಹೆಚ್ಚಿನ ಸವಲತ್ತುಗಳಾಗಿರ್ಬೋದು, ಹಾಸನಕ್ಕೆ ಒಂದು ದೊಡ್ಡ ಕಿರೀಟದಂಥ ವ್ಯಕ್ತಿಯನ್ನು ಸಾವನ್ನು ಬಯಸದೇ ಆದರೆ ಆ ಶಿವರಾಮೇಗೌಡ ಇದೇ JDS ಪಾರ್ಟಿನಲ್ಲಿ ಅವರು ಸಂಸದರಾಗಿ 5 ವರ್ಷಗಳ ಕಾಲ ಅವರು ಈ ಪಾರ್ಟಿಯನ್ನು ಮೆಂಬರ್ ಆಗಿ ಅವರ ಕೈ ಕೆಳಗಡೆ ಕೆಲಸ ಮಾಡಿದಂಥ ಈ ವಿಕೃತ ಮನಸ್ಸಿನ ಮನುಷ್ಯನನ್ನು ಏನನ್ನಬೇಕು? ಹಿತ್ಲುಗಿಡ ಮದ್ದಲ್ಲ, ಏನು ಜಾತಿಗೆ ವೈರಿ, ನೀರು ಪಾಚಿಗೆ ವೈರಿ ಅನ್ನೋ ರೀತಿಯಲ್ಲಿ ಇವರು ಉಂಡ ಮನೆಗೆ ದ್ರೋಹವನ್ನು ಬಗೆಯುವ ಮೂಲಕ ಇಡೀ ನಾಡಿನ ಜನತೆಯ ಮನಸ್ಸನ್ನು ಬೇರೆಡೆಗೆ ಎಳೆಯತಕ್ಕಂಥ ಮನಸ್ಥಿತಿಯಲ್ಲಿ ಬೆಳಗಾದ್ರೂ ಒಂದು ಪತ್ರಿಕಾಗೋಷ್ಠಿ, ಆ ಗೋಷ್ಠಿಗಳಲ್ಲಿ ಅವರು ಡಿಫೈನ್ ಮಾಡ್ಕೊಳಕ್ ಹೋಗ್ತಾರೆ. ನಾನೇ ಒಂದು ಸಾಚ, ಈ ರಾಜ್ಯದ ಜನ ಇನ್ನೂ ಏನು ಸಾರ್ವಜನಿಕವಾಗಿ ಅವರು ನೇಣಾಕೊಂಡಿಲ್ವಾ, ಅವರು ಸತ್ತಿಲ್ವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂತ ಅಂದ್ರೆ ತಪ್ಪೇನಿಲ್ಲ ಅಂತಾರೆ ಸರ್. ಅದೇ ಈಗ ಪೆನ್ ಡ್ರೈವ್ ನ ಇವರೇ ಮಾಡಿಸಿದಾರೋ ಅಥವಾ ಆ ವ್ಯಕ್ತಿ ಎಲ್ಲಿ ಈಗ ಕಾಣೆ ಆಗಿದ್ದಾರೆ ಆ ವ್ಯಕ್ತಿ ಬಂದು ತನ್ನ ತಪ್ಪೇನಾದ್ರೂ ಮಾಡಿದ್ರೆ ತಪ್ಪನ್ನ ಒಪ್ಕೊಂಡು ಆ ಒಂದು ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳೋ ರೀತಿಯಲ್ಲಿ ಅವರು ಸರೆಂಡರ್ ಆಗಿ ಆ ಒಂದು ತನಿಖೆಯನ್ನು ಎದುರಿಸ್ಬೇಕು. ಕಾರಣ ಇಷ್ಟೇ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಒಂದು JDSಗೆ ಅವರ ಪಾರ್ಟಿಗೆ ಪೂರ್ತಿ ನಿರ್ನಾಮ ಮಾಡುವಂತಹ ಒಂದು ಹಿನ್ನೆಲೆ ಒಳಗಡೆ ಏನು ಒಕ್ಕಲಿಗರ ಒಂದು ಮತಕ್ಕಾಗಿ ಮಾಡ್ತಕ್ಕಂಥ ಈ ನೀಚ ಕೃತ್ಯವನ್ನು ಇಡೀ ರಾಜ್ಯದ ಜನ ಖಂಡಿಸ್ತಾರೆ ಅಂತಕ್ಕಂಥ. ಈಗ ಶಿವರಾಮೇಗೌಡರನ್ನು ಕರ್ಕೊಂಡೋಗಿ SIT ಅವರು ವಿಚಾರಣೆ ಖಂಡಿತವಾಗ್ಲೂ ಮಾಡ್ಬೇಕಾಗುತ್ತೆ. ರಾಜ್ಯದ ಜನ SIT ಬಗ್ಗೆ ಅತೀವವಾದಂತ ಸಂತಸವನ್ನ ಇಟ್ಕೊಂಡಿದ್ರು. ಒಳ್ಳೆ ಏನು ಅವರ ಉತ್ತಮ ಕಾರ್ಯಗಳಿಗೆ ಶ್ಲಾಘನೀಯವಾದಂತ ಶಬ್ದಗಳೊಂದಿಗೆ ಜನರ ನಿರೀಕ್ಷೆ SIT ಮೇಲೆ ಬಹಳಷ್ಟಿದೆ. ಈಗ SIT ಯಾಕೆ ಅಂತ ಅಂದರೆ ಇಂಥ ಹೇಳಿಕೆಗಳನ್ನು ಕೊಡೋರ್ಗನ್ನ ಫಸ್ಟ್ ಒಳಗಡೆ ಹಾಕಿ ಅವ್ರಿಗೆ ಇದನ್ನು ಬಿಗಿ ಮಾಡಬೇಕು ಕಾನೂನಿನಲ್ಲಿ. ಅವ್ರು ಮಾಡ್ದಲೇ ಹೋದರೆ ಇಡೀ ರಾಜ್ಯದ ಜನ CBI ಕಡೆಗೆ ನೋಡಬೇಕಾಗುತ್ತೆ, ಅಥವಾ ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರ ಒಬ್ಬರು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಕೇಳಿ ಬರ್ತದೆ. ಅದಕ್ಕೆ ಮಣಿದು ಕೊಡಲೇಬೇಕಾದಂಥ ಅನಿವಾರ್ಯತೆ ರಾಜ್ಯದ ಮುಖ್ಯಮಂತ್ರಿಗೆ. CBI ಕೊಡೋದು ಮತ್ತೊಂದು, SIT ಅವರು ಈ ಪ್ರಕರಣನ ಈ ಕೂಡಲೇ ದಾಖಲಿಸ್ಕೋಬೇಕು. ಶಿವರಾಮೇಗೌಡರನ್ನ ಬಂಧಿಸ್ತಿರೋ ಅಥವಾ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗ್ಬಿಟ್ಟು ಏನಾಯ್ತು ಅಂತ ಕೇಳ್ಬೇಕು. ಆಮೇಲೆ ಈ ವಿಚಾರದಲ್ಲಿ ಸರ್ ಇನ್ನೊಂದು, ದೇವರಾಜೇಗೌಡರು ಇದಾರಲ್ಲ, ದೇವರಾಜೇಗೌಡರು ಕೂಡ ಇಲ್ಲೆಲ್ಲ ಒಂದ್ ಕಡೆ ಆಡಿಯೋಗಳನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿ ಬಿಡುಗಡೆ ಮಾಡೋದೆಲ್ಲ ಮಾಡಿದ್ದಾರೆ. ಕಂಪ್ಲೀಟ್ ಆಡಿಯೋನ ವಶಪಡಿಸ್ಕೊಬೇಕು. ಅಲ್ಲ, ಅವರ ಆಡಿಯೋ ವಶಪಡಿಸ್ಕೊಳ್ಳೋಕ್ಕಿಂತ ಅವ್ರು ಹೇಳಿದ್ದಾರೆ, ನ್ಯಾಯಾಲಯಕ್ಕೆ ನನ್ನನ್ನ ಒಪ್ಪಿಸಿದ್ರೆ ಆ ನ್ಯಾಯಾಲಯಕ್ಕೆ ನಾನು ಸಂಪೂರ್ಣ ಏನು ನನ್ನ ಹತ್ರ ಅವರು ವಿಚಾರಣೆ ಕೊಡಬಾರ್ದು ಅಂತ ಅಂತಕ್ಕಂಥದ್ದು ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ. ಅಧಿಕಾರಿಗಳು ನನ್ನನ್ನ ಕರೆಸಿ ಅವರ ಹೆಸರುಗಳು ಹೇಳ್ಬಿಡಿ ಅಂತಕ್ಕಂಥ. ನಾನು ಹೇಳೋದು ಈ ದೇವರಾಜೇಗೌಡರು ವಿಚಾರದಲ್ಲೂ ಕಂಪ್ಲೀಟ್ ಆಡಿಯೋ ಬಿಡ್ಬೋದಾಗಿತ್ತಲ್ಲ. ಏನು 2 ದಿವಸಕ್ಕೆ 2 ನಿಮಿಷದ ಆಡಿಯೋ ಬಿಡೋದು, ಇವ್ರು ಮಾತಾಡೋದು ಕಟ್ ಮಾಡಿ ಶಿವರಾಮೇಗೌಡ ರಾಜ್ಯದ ಜನ ದೇವರಾಜೇಗೌಡರು ಡಬಲ್ಗೆ ಮಾಡ್ತಾವ್ರ ಇಲ್ಲಿ ಅಂತ ನನ್ನಿದು. ಅಲ್ಲ, ಇರ್ಬೋದು, ಅವ್ರಿಬ್ರು ಮಂಪರು ಪರೀಕ್ಷೆ ಮಾಡ್ಬೇಕಾಗ್ತದೆ. ದೇವರಾಜೇಗೌಡರು ಶಿವರಾಮೇಗೌಡರಿಗಾಗ್ಲಿ ಇವ್ರಿಬ್ರಿಗೂ ಬಲ ಕೊಡ್ತಕ್ಕಂತ ಯಾರೇ ಬಲಿಷ್ಠ ವ್ಯಕ್ತಿಗಳನ್ನ ಬಲಿ ಹಾಕ್ಬೇಕಾಗ್ತದೆ. ಇದನ್ನೇ ಕುಮಾರಸ್ವಾಮಿ ಹೇಳ್ತಿರೋದು. ತಿಮ್ಮಿಂಗ್ಲ ಇದಾರೆ, ಮಹಾನಾಯಕ ಇದಾರೆ ಹಿಂದ್ಗಡೆ. ಏನು ಅಂದ್ರೆ ದೇವೇಗೌಡರು
ಈಗ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಹಿಂದೆ ರಾಜಕೀಯದ ನೆಲೆಯನ್ನು ಕಲ್ಪಿಸಿಕೊಟ್ಟು ಈ ರಾಜ್ಯದಲ್ಲಿ 2-3 ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಒದಗಿ ಬರ್ತಕ್ಕಂಥ ಸನ್ನಿವೇಶಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದೇವೇಗೌಡರು ಎಲ್ಲೋ ಇದ್ದಂಥ ಸಿದ್ದರಾಮಯ್ಯನವ್ರನ್ನ ಗುರುತಿಸಿ ಅವರಿಗೆ ಹಣಕಾಸು ಇರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಗೃಹ ಇರ್ಬೋದು, ಹಲವಾರು ಖಾತೆಗಳನ್ನ ನಿಭಾಯಿಸುವಂಥ ಶಕ್ತಿಯನ್ನು ಕೊಟ್ಟು ಪಾರ್ಟಿಯ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರನ್ನ ಒಂದು ಕರ್ನಾಟಕ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ದೇವೇಗೌಡರು ಕಾರಣರಾಗಿದ್ದಾರೆ. ಆ ಒಂದು ಕನಿಕರಕ್ಕಾದರೂ, ಆ ಒಂದು ಕೃತಜ್ಞತೆಗಾರು ಅವರ ಸಾವನ್ನು ಬಯಸ್ತಕ್ಕಂಥ ಇಂಥ ವಿಕೃತ ಮನಸ್ಸುಗಳನ್ನು ಸದೆಬಡಿದು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸುವ ಮೂಲಕ ಅಥವಾ ಈ ಪೆನ್ ಡ್ರೈವ್ನ ಹಗರಣವನ್ನು ಮುಕ್ತವಾಗಿ ನ್ಯಾಯಯುತವಾಗಿ ಬಯಲಿಗೆ ಎಳೆದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅಂತಕ್ಕಂಥದ್ದು ಜನರ ಒಕ್ಕೂರರ ಒಂದು ಇದಾಗಿರ್ತದೆ. ನಮ್ಮ ವಾಹಿನಿಯ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ಶಿವರಾಮೇಗೌಡರು ಹೇಳ್ತಾ ಇದ್ರು, ಪೆನ್ ಡ್ರೈವ್ ನ ನೀನೇನ್ ಹಂಚಿದ್ರು ತಪ್ಪಿಲ್ಲ ಬಿಡು ಅಂತ ದೇವರಾಜೇಗೌಡರಿಗೆ ಹೇಳ್ತಾ ಇದ್ರು. ಸೊ ಇಲ್ಲಿ ಪೆನ್ ಡ್ರೈವ್ ಹಂಚಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆ ಹೆಣ್ಮಕ್ಳು. ಶಿವರಾಮೇಗೌಡರು ಮನೆ ಆಸ್ತಿ ಅಲ್ಲ, ಹೆಣ್ಣಿನ ಶೀಲವನ್ನ ಇಟ್ಟು ಇವರು ರಾಜಕೀಯವನ್ನ ಮಾಡೋದೇ ಆದ್ರೆ ಅವ ಈ ರಾಜ್ಯದಲ್ಲಿ ಯೋಗ್ಯತೆ ಇಲ್ಲ. ಅವನು ಎಲ್ಲೂ ಇರೋದಿಲ್ಲ. ಎಲ್ಲಿ ದುಡ್ಡು ಸಿಕ್ಕುತ್ತೆ ಅಲ್ಲಿಗೆ ಹಾರ್ತಕ್ಕಂತ ವಲಸೆ ಅಕ್ಕಿ. ಮೊನ್ನೆ ಸೀಟ್ ಅನೌನ್ಸ್ ಆಗೋವರೆಗೂ ಅವರು ಬಿಜೆಪಿಯಲ್ಲಿ ಇದ್ರು. ಅದ್ರ ಸ್ವಲ್ಪ 6 ತಿಂಗಳು ಮುಂಚೆ JDS ನಲ್ಲೇ ಇದ್ರು. ಇವೆರಡರೂ ಹೊಂದಾಣಿಕೆ ಆದ ತಕ್ಷಣ 1-2 ಸಭೆಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆಲೂ ಕಾಣಿಸ್ಕೊಂಡು ಶಿವಕುಮಾರಿಗೆ ಬಕೆಟ್ ಹಿಡಿಯಕ್ಕೆ ಹೋಗಿ ಶಿವರಾಮೇಗೌಡ ಅಂತ ಕರಿಬೇಕಾಗುತ್ತೆ. ಇವತ್ತು ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಪಾರ ಕೊಡುಗೆ ಕೊಟ್ಟಂತಹ ದೇವೇಗೌಡರ ಸಾವನ್ನ ಬಯಸ್ತಾರೆ ಅಂತ ಅದು ಅವರ ಹುಟ್ಟು ಹಬ್ಬದ ಸಮಯದಲ್ಲಿ ಈ ತರ ಒಂದು ಮಾತನಾಡಿರ್ತಕ್ಕಂಥ ಶಿವರಾಮೇಗೌಡರು ಮನುಷ್ಯತ್ವವನ್ನು ಇಟ್ಕೊಂಡಿದ್ದಾರೆ. ಇವರು ಎಷ್ಟು ವರ್ಷ ಈ ಭೂಮಿ ಮೇಲೆ ನೆಲೆಸ್ತಾರೆ? ಇವರೇನಾದ್ರೂ ಮಳೆ ಹೊಡ್ಕೊಂಡಿರ್ತಾರ? ಎಲ್ಲ ವಯಸ್ಸಾದಾಗ ಒಂದಲ್ಲ ಒಂದು ದಿವಸ ನಾವು ಈ ಭೂಮಿಯಿಂದ ಪಲಾಯನ ಮಾಡಲೇಬೇಕಾಗ್ತದೆ. ಅತೀವ ಸಂತೋಷದಿಂದ ಅವ್ರ ತೃಪ್ತಿಯಿಂದ ಹೋಗ್ತಕ್ಕಂಥ ಒಂದು ಇದನ್ನು ವಿಕೃತ ಮನಸ್ಸಿನಿಂದ ಸಾವನ್ನು ಬಯಸ್ತಕ್ಕಂಥ ಈ ವ್ಯಕ್ತಿಯ ಹಿನ್ನೆಲೆ ಏನು, ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಮಹಾನಾಯಕರು ಯಾರು, ಅವ್ರನ್ನ ಕೂಡಲೇ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಎತ್ತಿನ ಹೊತ್ತನ್ನು ಕೊಟ್ಟು ಅವರು CBIಗೆ ಕೊಡ್ತಾರೋ ಅಥವಾ SIT ಮೇಲೆ ಅವರಿಗೆ ನಂಬಿಕೆ ಇರೋದ್ರಿಂದ ಆ SIT ಟೀಮಿಗೆ ಇನ್ನೂ ಕೆಲವು ದಕ್ಷತೆ ಉಳ್ಳಂಥ ಅಧಿಕಾರಿಗಳನ್ನ ಆ ಒಂದು ಟೀಮಿಗೆ ಸೇರಿಸಿ ಈ ಒಂದು ಪೆನ್ ಡ್ರೈವ್ ಹಗರಣವನ್ನು ಇತಿಶ್ರೀ ಆಡಬೇಕು ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಒಂದು ಜನರ ಆಗ್ರಹನೂ ಕೂಡ. ಅದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನು ಕೂಡ ಇದನ್ನ ಆಗ್ರಹ ಮಾಡಬೇಕು. ಇಟ್ಸ್ ನಾಟ್ ಅವರ್ ಡ್ಯೂಟಿ. ಪ್ರತಿಯೊಬ್ಬರು ಕೂಡ ಇದನ್ನ ಆಗ್ರಹ ಮಾಡಬೇಕು. ನಾವು ಅದನ್ನೇ ಹೇಳ್ತಾ ಇದೀವಿ. ನಮ್ಮ ವಾಹಿನಿಯ ಉದ್ದೇಶ ಯಾರು ಈ ವಿಡಿಯೋ ಮಾಡ್ಕೊಂಡಿದ್ದಾನೋ, ಪ್ರಜ್ವಲನೆ ಮಾಡಿದ್ದಾರೋ ಇಲ್ವೋ ಫೈನ್, ಮಾಡಿಲ್ಲ ಅಂತಾರೆ ಅಥವಾ ಬಂದು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. ತಲೆ ಮರೆಸ್ಕೊಂಡು ದೇಶದಿಂದ ದೇಶ ಹೋರಾಡೋದಲ್ಲ. ಅಂಡ್ ಪೆನ್ ಡ್ರೈವ್ ಹಂಚಿರೋದು ಯಾರು? ಇದರಿಂದ ಕಾಂಗ್ರೆಸ್ ನಾಯಕರಿದ್ದಾರಾ? ಕಾಂಗ್ರೆಸ್ ನಾಯಕರಿದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಎಲ್ಲ ಅಂತಾರೆ. ಅವ್ರದೇ ಸರ್ಕಾರ ಇದೆ. ಕಾಂಗ್ರೆಸ್ ನಾಯಕರಿದ್ರೆ ಹೆಂಗೆ ಸಿಕ್ಬಿಡುತ್ತೆ ಇದಕ್ಕೆ ನ್ಯಾಯ ಸಿಕ್ಬಿಡುತ್ತೆ? ಸರ್ಕಾರ ಯಾವುದೇ ಇರಲಿ, ಅಧಿಕಾರಿ ಇವರು ತಮ್ಮ ದಕ್ಷತೆಗೆ ಹೆಸರಾಗಿ ಈ ಒಂದು ಪೆನ್ ಡ್ರೈವ್ ಹಗರಣವನ್ನ ಭೇದಿಸಿದ್ದೇ ಆದಲ್ಲಿ ಇವರು ರಾಷ್ಟ್ರದಲ್ಲಿ ಹೆಸರು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಇದಕ್ಕೆ ಸಿದ್ದರಾಮಯ್ಯನವರು ಎಂದೂ ಒಗ್ಗೋದಿಲ್ಲ. ಅವರು SITಯನ್ನು ನಂಬಿ ದಕ್ಷತೆಯಿಂದ ಈ ಒಂದು ಇದನ್ನ ಭೇದಿಸ್ತಾರೆ. ಅವರ ಗುರುಗಳಿಗೆ ಈ ಥರ ಒಂದು ಏನು ಸಾವನ್ನು ಬಯಸ್ತಾರೆ ಅಂಥ ವಿಕೃತ ಮನಸ್ಸುಗಳನ್ನು ಅವರು ಖಂಡಿಸ್ತಾರೆ ಅಂತಕ್ಕಂಥದ್ದು ಕರ್ನಾಟಕದ ಜನರ ಆಗ್ರಹ ಆಗಿದೆ. ಪೆನ್ ಡ್ರೈವ್ ಸೃಷ್ಟಿ ಮಾಡಿದವನು, ವಿಡಿಯೋ ಮಾಡ್ಕೊಂಡವನ್ ಎಷ್ಟು ಪಾತ್ರ ಇದೆಯೋ ಅದನ್ನ ಹಂಚಕ್ಕೆ ಈ ತರ ಪ್ರೋತ್ಸಾಹ ಕೊಡೋರು, ಈ ರೀತಿ ಯಾರು ಈ ತರ ಪ್ರಚೋದನೆ ಮಾಡ್ತಾ ಇದ್ದಾರೆ, ಹಂಚಿದ್ದಾರೆ, ಅವ್ರದ್ದು ಅಷ್ಟೇ ಪಾತ್ರ ಇದೆ ನನ್ನ ಪ್ರಕಾರ. 50-50 ಇಬ್ರು ಕೂಡ ಅವನನ್ನ ಗಲ್ಲಿಗೆ ಹಾಕ್ರೆ ಇವ್ರನ್ನೂ ಗಲ್ಲಿಗೆ ಹಾಕ್ಬೇಕು. ಹೌದು. ಈ ಒಂದು ಪೆನ್ ಡ್ರೈವ್ ಹಗರಣ, ಈ ಒಂದು ಹೆಣ್ಣಿನ ಮಾನ ಹರಣವನ್ನ ಮಾಡ್ತಕ್ಕಂಥ ಈ ನೀಚ ಕೃತ್ಯಕ್ಕೆ ಭಾಗಿಯಾಗಿರ್ತಕ್ಕಂಥ ಯಾವನೇ ನಾಯಕ ಆಗಿರಲಿ, ಯಾವನೇ ವ್ಯಕ್ತಿ ಆಗಿರಲಿ, ಅವ್ರನ್ನ ಹಿಂದೆ ಮುಂದೆ ನೋಡಿದ ರೀತಿ ಜನ ಬೀದಿಯಲ್ಲಿ ಹೊಡೆಯತಕ್ಕಂಥ ಒಂದು ಸನ್ನಿವೇಶ
ಹೊರಗಡೆ ಬರ್ತದೆ. ನಾವು ವಾಹಿನಿಯ ಮುಖ್ಯಸ್ಥರಾಗಿ ವರದಿಗಾರರಾಗಿ ಯಾವುದೇ ಮುಲಾಜಿಗೆ ಒಳಗಾಗದರೆ, ಯಾವುದೇ ಒಂದು ಪಾರ್ಟಿಗೆ ಸೀಮಿತವಾಗ್ದೇ ನಾವು ಇದರ ಬಗ್ಗೆ ಧ್ವನಿ ಎತ್ತಕ್ಕಂಥ ಡೇ ಬೈ ಡೇ ಧ್ವನಿ ಎತ್ತುತ್ತೀವಿ. ಈ ಥರ ಒಂದು ಸನ್ನಿವೇಶಕ್ಕೆ ಇತಿಶ್ರೀ ಆಡಬೇಕು. ಈ ರಾಜ್ಯವನ್ನು ಇಡೀ ದೇಶ ನೋಡ್ತಾ ಇದೆ. ಈ ದೇಶದ ಒಂದು ಆಸ್ತಿ ದೇವೇಗೌಡರು, ನಮ್ಮ ಜಿಲ್ಲೆಯವರು. ಆ ಒಂದು ವ್ಯಕ್ತಿಗೆ ಅಗೌರವ ತರ್ತಕ್ಕಂಥ ಯಾವನೇ ವ್ಯಕ್ತಿ ಆಗಿದ್ದರೂ ಅದಕ್ಕೆ ನಮ್ಮ ಜಿಲ್ಲೆಯ ಜನ, ರಾಜ್ಯದ ಜನ ಒಂದು ಕನಿಕರಪಟ್ಟು ಅಥವಾ ಅವರ ಒಂದು ಉತ್ತಮ ಸಾಧನೆಗಳಿಗೆ ಅವರು ಮಾಡಿರ್ತಕ್ಕಂಥ, ಅವರು ತೋರಿಸಿರ್ತಕ್ಕಂಥ ಜನರ ಒಂದು ಪ್ರೀತಿಗೆ ಇಡೀ ಕರ್ನಾಟಕದ ರಾಜ್ಯದ ಜನ ಇಂಥ ಶಿವರಾಮೇಗೌಡನಂಥ ಗುಳ್ಳೆ ನರಿಗಳಿಗೆ ಬುದ್ಧಿ ಕಲಿಸ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗೂ ಅವ್ರ ವಿರುದ್ಧ ಕ್ರಮ ಆಗಬೇಕು. ದೇವೇಗೌಡರು ಅವರು ಹುಟ್ಟುಹಬ್ಬದ ದಿವಸ ಅವರ ಮೌನವನ್ನ ಮುರಿದು ಅವರು ಒಂದು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ಈ ರಾಜ್ಯದ ನೆಲದ ಕಾನೂನಿಗೆ ತಲೆಬಾಗಿ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಆಗಲಿ. ಈ ಪೆನ್ ಡ್ರೈವ್ ಹಗರಣ ಏನು ಈ ಥರ ನಾಟಕ ಆಡ್ತಾ ಇದ್ದಾರೆ ಇವೆಲ್ಲ ಹೊರಗೆ ಬರಲಿ. ದಿವಸಕ್ಕೊಂದು ಹೇಳಿಕೆ ಕೊಟ್ಟು ದಿವಸಕ್ಕೊಂದು, ಈಗ ದೇವರಾಜೇಗೌಡರು ಒಂದು ಹೇಳಿಕೆ ಕೊಟ್ಟರು, ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಂತೇಳಿ ಅವ್ರನ್ನ ಒಳಿಕಾಗ್ತದೆ. ಇಂಥ ಶಿವರಾಮೇಗೌಡ 10 ಪತ್ರಿಕಾಗೋಷ್ಠಿಗಳನ್ನ ಕರೀತಾ ಇದ್ದಾರೆ. ಅವರು ಡಿಪೆಂಡ್ ಮಾಡ್ಕೊತಾ ಇದ್ದಾರೆ. ಆಡಿಯೋದಲ್ಲಿ ಮಾತಾಡಿರೋದು ನಾನೇ ಅಂತಕ್ಕಂಥದ್ದನ್ನ ಅವರು ಒಪ್ಕೊಂತಾರೆ. ಆ ಕಾರಣಕ್ಕೆ ಅವರು SIT ಅವರು ನೋಟಿಸ್ ಕೊಟ್ಟು ಅವ್ರಿಗೂ ಒಳಗಾಕಿ ನೋಟಿಸ್ ಕೊಟ್ಬಿಟ್ಟು ತನಿಖೆ ಮಾಡ್ಲಿ. ಅಲ್ಲ, ಈಗ ಇವತ್ತು ಆಡಿಯೋ ರಿಲೀಸ್ ಆಗಿದೆ, ನೋಡೋಣ. ಏನಾದ್ರು ದಕ್ಷರಿದ್ದು 24 ಗಂಟೆ ಒಳಗಾಗಿ ನೋಟಿಸ್ ಕೊಟ್ಟು ಏನಾದ್ರು ಕರ್ಕೊಂಡು ಹೋಗ್ತಾರ ನೋಡೋಣ. ಅಲ್ಲ, ನನಗೆ ಅನ್ಸುತ್ತೆ ಸಿದ್ದರಾಮಯ್ಯನವರು ಯಾವುದೇ ಮುಲಾಜಿ ಒಳಗಾಗ್ದಲೇ ಆತನ್ನ ನೋಟಿಸ್ ಕೊಡಿಸ್ತಾರೆ. ಅವರು ಯಾವುದೇ ಕಾರಣಕ್ಕೂ ತನಿಖೆಗೆ ಮಧ್ಯೆ ಪ್ರವೇಶ ಮಾಡೋದಿಲ್ಲ. SIT ಅವರಿಗೆ ಆದೇಶ ಮಾಡ್ತಕ್ಕಂಥ ಎಲ್ಲ ಸೂಚನೆಗಳು ಇದ್ದಾವೆ ಅಂತಕ್ಕಂಥದ್ದು ಕೆಲವು ಜನರ ರಾಜ್ಯ ಸರ್ಕಾರ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು, ಮಾಡುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಕೂಡ ಇವತ್ತಿನ ಚರ್ಚೆನ ಇಲ್ಲಿಗೆ ಫುಲ್ ಸ್ಟಾಪ್ ಇಡಾದೇನೆ ಇಲ್ಲಿಗೆ ಬಿಡಲ್ಲ. ರಾಜ್ಯ ಸರ್ಕಾರ ಒಂದು ವೇಳೆ 24 ಗಂಟೆ ಒಳಗಾಗಿ ಶಿವರಾಮೇಗೌಡರು ಯಾರು ಇವತ್ತು ಪೆನ್ ಡ್ರೈವ್ ಹಂಚೋಕೆ ಪ್ರಚೋದನೆ ಮಾಡಿದ್ದಾರೆ, ಯಾರು ದೇವೇಗೌಡರ ಸಾವನ್ನು ಬಯಸಿದ್ದಾರೆ, ಯಾರು ಈ ಪ್ರಕರಣದ ಸೂತ್ರಧಾರಿ ಅಂತ ಮೇಲ್ನೋಟಕ್ಕೆ ಆಡಿಯೋಗಳು ಸಾಕ್ಷ್ಯಾಧಾರವಾಗಿ ಕಾಣಿಸ್ತಾ ಇದೆ, ಆತನನ್ನ ಬಂಧಿಸಬೇಕು. ಆತನನ್ನ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ತೀರ. ಮತ್ತೊಂದು ವಿಚಾರಣೆ ಮಾಡಿ ಸ್ವಾಮಿ, ಫಸ್ಟ್ ವಿಚಾರಣೆ ಮಾಡಿ, ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ರೋಡಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡು ಪ್ರತಿ ದಿವಸ ಪ್ರೆಸ್ ಮೀಟ್ ಮಾಡಕ್ ಬಿಡ್ಕೊಂಡು ಸಾಕ್ಷಿ ಬಿಡುಗಡೆ ಮಾಡ್ತಾನೆ ಅಂತ ಇವ್ರು ಯಾರನ್ನ ಕರ್ಕೊಂಡು ಜೈಲ್ಗೆ ಹಾಕೊಂಡು ಕೂತ್ಕೊಳ್ಳೋದಲ್ಲ. ಯಾರ್ಯಾರು ಪ್ರಕರಣದಲ್ಲಿದ್ದಾರೋ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಈಗ ಸಂಸತ್ ಸದಸ್ಯರಾದಂಥ ಪ್ರಜ್ವಲ್ ರೇವಣ್ಣವ್ರನ್ನ ಅವರಿಗೆ ಎಲ್ಲ ದಾಖಲಾತಿಗಳನ್ನು ರದ್ದುಗೊಳಿಸಿದ್ದಾರೆ. ಅವರ ಬ್ಯಾಂಕ್ ಖಾತೆಗಳನ್ನು ಸಹ ರದ್ದುಗೊಳಿಸಿದ್ದಾರೆ. ಈ ನೆಲದ ಕಾನೂನು ಏನಿದೆ ಅದಕ್ಕೆ ಅವರು ತಲೆಬಾಗ್ಲೇಬೇಕಾಗ್ತದೆ. ಅಧಿಕಾರಿಗಳು ದಕ್ಷರಿದ್ದಾರೆ, ಅವರನ್ನ ಹಿಡಿದು ತಗೊಬಂದು ತನಿಖೆ ಮಾಡ್ತಾರೆ. ಅವ್ರ ತನಿಖೆಗೆ ಒಳಪಡಲಿ. ಏನಾದರೂ ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸ್ಲಿ. ಆದರೆ ಇಂಥ ಒಂದು ಘಟನೆಗಳಿಗೆ ಕಾರಣಭೂತರಾದಂಥ ಇಂಥ ವ್ಯಕ್ತಿಗಳನ್ನೂ ಎಷ್ಟು ಕೃತ್ಯ ಮಾಡಕ್ಕೆ ತಪ್ಪಿದೆಯೋ ಕೃತ್ಯಕ್ಕೆ ಪ್ರಚೋದನೆ ಕೊಡೋದು, ಅದನ್ನ ಪ್ರಚಾರ ಮಾಡೋದು, ನಮ್ಮ ಹೆಣ್ಣು ಮಕ್ಕಳ ಮಾನಹಾನ ಮಾಡ್ತಕ್ಕಂಥದ್ದು ದಿನಪ್ರತಿ ನಡೀತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗೋದಿಲ್ಲ. ಈ ತರ ಪೊಲಿಟಿಕಲ್ ಮಾಡ್ಕೊಂಡು ರಾಜಕೀಯ ಮಾನ ಮರ್ಯಾದೆ ಇಲ್ದಂಗೆ ಪ್ರತಿ ದಿವಸ ರಾಜಕೀಯಕ್ಕೋಸ್ಕರ ಇಂಥದ್ದನ್ನ ಬಳಸ್ಕೊಂಡು ಇಡೀ ಜಿಲ್ಲೆಯ ಮಾನ ಮರ್ಯಾದೆಯನ್ನ ಹಾಳು ಮಾಡ್ತಕ್ಕಂಥದ್ದು ಇದು ನಮ್ಮ ಕರ್ನಾಟಕ ನಾಡಿಗೆ ಶೋಭೆ ತರೋದಿಲ್ಲ. ಇದಕ್ಕೆ ಬೀದಿಗಿಳಿಬೇಕಾಗ್ತದೆ. ಹಿರಿಯ ನಾಗರಿಕರಾಗಲಿ, ಚಿಂತಕರಾಗಲಿ, ಅಥವಾ ದಕ್ಷ ಅಧಿಕಾರಿಗಳಾಗಲಿ, ಅಥವಾ ಪಕ್ಷಾತೀತವಾಗಿ ಖಂಡಿಸ್ತಕ್ಕಂಥ ಒಂದು ವಿಚಾರವಂತರನ್ನ ಕರೆಸಿ ನಾವು ಈ 24 ಗಂಟೆಯಲ್ಲಿ ಅವ್ರಿಗೆ SIT ತನಿಖೆ ಆದೇಶವನ್ನು ಕೊಡದಲೇ ಹೋದರೆ ನಾವು ಈ ವಾಹಿನಿ ಮುಖಾಂತರ ದಿನಂಪ್ರತಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ವಾಹಿನಿಯ ಒಂದು ಉದ್ದೇಶ. ಎಸ್, ಒಟ್ಟಿನಲ್ಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಮರ್ಯಾದೆ ಈಗ ಆಲ್ರೆಡಿ ಹಾಳಾಗಿ ಹೋಗಿದೆ. ಮತ್ತಷ್ಟು ಈ ರೀತಿ ಈ ಪ್ರಕರಣವನ್ನ ಇಂತಹ ಹೊಲಸು ರಾಜಕಾರಣಿಗಳಿಂದ ಮತ್ತಷ್ಟು ರಾಡಿಯಾಗಕ್ಕೆ ಬಿಡಬಾರ್ದು ಸರ್ಕಾರ. SIT ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಾಡು.